ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ನಮ್ಮ ದೇಶದ ರೈತರಿಗೆ ಹಂತ ಹಂತದಲ್ಲೂ ಸಹಾಯದ ಅಗತ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಹಸುವಿನ ಮೇಲೆ ಸಾಲ ಮಾಡಿದಂಥ ರೈತರಿಗೆ ಹಲ್ಲೆ ಮಾಡೋ ಮುಖಾಂತರ ಫೈನಾನ್ಸ್ನವರು ಅವರ ಹಸುಗಳನ್ನು ಕೂಡ ಎತ್ಕೊಂಡ್ಬಂದಿದ್ದಾರೆ. ಹೌದು, ಏನು ಈ ಘಟನೆ, ಯಾವ ಥರದ ಹಲ್ಲೆ ಆಯಿತು, ಯಾವಾಗ ಈ ಘಟನೆ ನಡೀತು, ಏನೆಲ್ಲ ಘಟನೆ ನಡೀತು ಅಂತ ಹೇಳ್ಬಿಟ್ಟು ಆ ರೈತರಿಂದನೇ ತಿಳ್ಕೊಳ್ಳೋಣಂತೆ. ಸರ್ ನಮಸ್ತೆ. ನಿಮ್ದು ಯಾವ ಊರು, ಎಷ್ಟು ಸಾಲ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಎಷ್ಟು ಕಂತನ್ನ ಡ್ಯೂ ಮಾಡಿದ್ರಿ? ಸರ್ 2 ಲಕ್ಷ ಲೋನ್ ಕೊಡ್ತೀನಿ ಅಂತ ಬಂದ್ರೆ ಸರ್ 5 ಲಕ್ಷ ಕೊಡ್ತೀನಿ ಅಂತ ಸರ್ ನಮ್ಮ ಫಾರಮ್ ನೋಡಿ, ನಮ್ಮ ಸಿಂಧಿ ಅಕೌಂಟ್ ನೋಡಿ. ನಾವು ನಮ್ಮ ಸಿದ್ಲಿಪುರ ಸರ್, ಸಿದ್ಲಿಪುರ, ಶಿವಮೊಗ್ಗ ತಾಲೂಕು ಸಿದ್ಲಿಪುರ. 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ ಅಂತ ಅಂದ್ರೆ ಸರ್ ನಮಗೆ ಅಷ್ಟೆಲ್ಲ ಬೇಡ ಸರ್, ನಮಗೆ ದುಡ್ಡೇ ಬೇಡ ಅಂತ ಅಂದ್ವಿ ಸರ್. ಅವರೇ ಖುದ್ದಮ್ಮ ಬಂದು ನಮ್ಮ ಹಸುಗಳೆಲ್ಲ ನೋಡಿ, ನಮ್ಮ ಮನೆ ಒಡನಾಟ ಎಲ್ಲ ನೋಡಿ ಕೊಡ್ತೀನಿ ಅಂತ. ನಾನು ಬೇಡ ಅಂದೆ ಸರ್, ಸ್ಟಾರ್ಟಿಂಗ್ ಬೇಡ ಅಂದರೆ ಇಲ್ಲ ಬೇಕು ತೊಗೊಳ್ಳಿ, ಕಟ್ಬೋದು ತಿಂಗಳ ಒಳ ವಜೆ ಆಗಲ್ಲ, 9,000 ಕಟ್ಬೋದು, ನೀವು ದೊಡ್ಡದು 9,300 ರೂಪಾಯಿ ಕಟ್ಬೋದು ಅಂತ ಸರಿ ಅಂತ ಕೊಟ್ಟರು ಸರ್. ಅವರು ಸ್ಟಾರ್ಟಿಂಗ್ ಕೊಡ್ತಾ ಚೆನ್ನಾಗೇ ಇದ್ದು ಸರ್, ಹಾಲೆಲ್ಲ ಕೊಡ್ತಾಯಿದ್ದು ಸರ್. ಸ್ಟಾರ್ಟಿಂಗೆಲ್ಲ ಲೋನ್ ಮೇಲೆ ಹಸುಗಳು ತಗೊಂಬಂದು ಕಟ್ತಾಯಿದ್ದು 3 ತೊಗೊಂಬಂದಿದೆ ಸರ್. ಮತ್ತು ಅಷ್ಟಾಗೆ ಆ ದುಡ್ಡಿಗೆ 2 ಲಕ್ಷ ಕೊಟ್ಟು ಮೊನ್ನೆ ಒಂದು ಸಾಯ್ತು ಸರ್. ಮೊನ್ನೆ ರೀಸೆಂಟಾಗಿ ಒಂದು ದೀಪಾವಳಿ ಹಬ್ಬದ ದಿವಸನೇ ಸಾಯ್ತು. ದೀಪಾವಳಿ ಹಬ್ಬದ ಸಾಯ್ತು. ಈ ತಿಂಗಳು ಇ ಎಮ್ ಐ ಕಟ್ಟಬೇಕಿತ್ತು ಸರ್. ನಾನು 1.5 ವರ್ಷ ಕಟ್ಟಿದ್ದೀನಿ, 1 ವರ್ಷ ಕಟ್ಟಿದ್ದೀನಿ, ಕ್ಲಿಯರಾಗಿ ಕಟ್ಟಿದ್ದೀನಿ. ಈ ತಿಂಗಳು ಕಟ್ಟಬೇಕಿತ್ತು. ಬ್ಯಾಂಕ್ ರಜಾ ಹೇಳಿ ಒಂದು ವಾರ 2-3 ಸಾವಿರ ರಜಾ ಆಯ್ತು ಸರ್, ಬ್ಯಾಂಕ್ ರಜಾ ದೀಪಾವಳಿ ಹಬ್ಬದಿಂದ ಇದ್ರಾಗೆ. ಆಮೇಲೆ ಅಮೌಂಟ್ ಬೇರೆ ಹಾಕಿದ್ದಿಲ್ಲ, ಹಾಲಿನ ಪೇಮೆಂಟ್ ಆಗಿದ್ದಿಲ್ಲ ಕರೆಕ್ಟಾಗಿ. ಹೇಳ್ತಾಯಿದ್ದೀನಿ ಸರ್, ಹಿಂಗೆ ಆಗಿಲ್ಲ ಹಂಗೆ ಅಂತ. ನಾನು ಕೊಟ್ಟರೆ ನಾವು ಕೊಡ್ತೀರಿ ನಿಮಗೆ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದೆ ಸರ್ ಸ್ಟಾರ್ಟಿಂಗು. ಯಾರು ಬಂದರು, ಎಷ್ಟು ಜನ ಬಂದರು? ಹನುಮಂತಪ್ಪ ನನ್ನ ಬ್ಯಾಂಕ್ ಮ್ಯಾನೇಜರ್ ಅಂತ, ನಂಗೆ ಬ್ಯಾಂಕ್ ಮ್ಯಾನೇಜರ್ ಹನುಮಂತಪ್ಪ ಅವರು ಇದು ಮಾಡೋದು ಸರ್, ಭಾಳ ಪ್ರೊಸೀಜರ್ ಮಾಡೋರು. ಫೋನ್ ಮೇಲೆ ಫೋನ್ ಮಾಡೋರು ಸರ್. ಇಲ್ಲ ಅಂದರೆ ಕೇಳ್ತಿದ್ದಿಲ್ಲ, ಮನೆ ಹತ್ರ ಬಂದು ಕೂಗಾಡೋದು ಸರಿ. ನಾವು ಇಲ್ದಾಗ ಭಾಳ ಕೂಗಾಡೋದು, ಯಾಕೆ ಪುಸ್ಕಟ್ಟೆ ಕಟ್ಬೇಕಾ, ಹಂಗೆ ಪುಸ್ಕಟ್ಟೆ ಲೋನ್ ಕೊಟ್ಟಿದ್ವನ ಹಂಗೆ ಹಿಂಗೆ ಅಂತ. ನೀವು ಕಟ್ಟಿರಿ, ಹಸು ಮೇಲೆ ನಿಮ್ಮಿನ ನೋಡಿ ಕಟ್ಟಿರೋದು, ಹಸುಗಳು ಕೊಟ್ಟಿಲ್ಲ. ಫಸ್ಟ್ ಹಸುಗಳು ನೋಡಿ ಕೊಟ್ಟಿದ್ದು ಫಸ್ಟು, ಆಮೇಲೆ ನಿನ್ನ ನೋಡ್ಕೊಟ್ಟಿದ್ದೆ, ನೀನು ಕಟ್ಬೇಕು ಅದನ್ನು ಹಂಗೆ ಹಿಂಗೆ. ನಾವು ಕಟ್ತೀವಿ ಸರ್, ಬಂಗಾರ ಅಲ್ಲಿ ಇಲ್ಲಿ ಒಡವೆ ಕಟ್ಟಿದೆ. ಒಂದು 2-3 ಕಂತು ಕಟ್ತೆ ಸರ್. ಒಟ್ಟು 1.5 ವರ್ಷ ಕಟ್ಟಿದ್ದು. ಈ ತಿಂಗಳು ಕಟ್ಟಬೇಕಿತ್ತು, ಅಮೌಂಟ್ ಆಗಿಲ್ಲ ಸರ್. ಒಂದು 8 ಸಾವಿರ ಒಟ್ಟು ನೀವು ಕಟ್ಟಿರ್ತಕ್ಕಂಥ ಹಣ ಎಷ್ಟಾಗಿದೆ? ಇನ್ನು ಬಾಕಿ ಹಣ 1.5 ವರ್ಷ ಕಟ್ಟಿದ್ದೀನಿ ಸರ್. 1.5 ಲಕ್ಷನ ಕಟ್ಟಿದ್ದೀನಿ. ಇನ್ನೊಂದು 50 ಸಾವಿರ ಏನೋ ಇದೆ ಅಷ್ಟೇ. ಅದು ಕಟ್ತೀನಿ ಅಂತ ಹೇಳಿದ್ರೆ ನಮ್ಮ ಇದು ಮಾಡೋದು ಸರ್. ಬೆಳಗ್ಗೆ ಬಂದು ಯಾವ ಥರ ನೋಡ್ಕೊಂಡ್ರು? ಎಸ್ ಸರ್, ಹಿಂಗೆ ಕಾಲರಿಗೆಲ್ಲ ಕೈ ಹಾಕೋದು, ಹುಡುಗರು ಕರ್ಕೊಂಬರೋದು, ಹಂಗೆ ದೌರ್ಜನ್ಯ ಮಾಡೋದು, ಇಲ್ಲ ಎಲ್ಲಿರ್ತೀನಿ ಅಲ್ಲಿಗೆ ಬರೋದು, ಫೋನ್ ಮಾಡೋದು, ರೆಕಾರ್ಡ್ ಆಗ್ತದೆ ಸರ್. ಫೋನ್ ರೆಕಾರ್ಡ್ ಎತ್ತಿಲ್ಲ ಅಂದರೆ ಎಲ್ಲಿದೆಯೋ ಹಂಗೆ ಹಿಂಗೆ ರೆಕಾರ್ಡ್ ಹಾಕಿದ್ದೆ ಸರ್. ಹಂಗಾಗಿ ಬೆಳಗ್ಗೆ ನೋಡೋ ಅಂತ ಬಂದರೆ ಸರ್, ಅಲ್ಲಿ ಹೋಗ್ತಿರೋ ಗಾಡಿಗೆ ಬುಲಾರ ಗಾಡಿ ಕರ್ಕೊಂಬಂದು ಹಸುಗಳೇರಿದೆ ಸರ್. 2 ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳು ಅವರೇ ಬಿಚ್ಕೊಂಡು ಬಂದು ಹಗ್ಗ ಹೊಡಿತಾರೆ, ಹಸುಗಳಿಗೆ ಹೊಡೆದು ಏರ್ಕೊಂಬಂದಿದ್ದಾರೆ ಸರ್. ಅವರೇ ಹಸುಗಳಿಗೆಲ್ಲ ಕಾಲು ಗಾಯ ಮಾಡಿದ್ದಾರೆ. ಅದರಲ್ಲೇ ನಮಗೆ ಜೀವನ, ಹಸುಗಳು ಹಾಲಿಂದನೇ ನಮಗೆ ಉತ್ಪಾದನೆ, ಅದರಿಂದನೇ ದುಡಿಮೆ ಆಗ್ತದೆ ನಮಗೆ. ಈಗ ಕರ್ಕೊಂಬಂದು ಬಾ ಅಲ್ಲಿ ಏನು ಮಾಡ್ತೀವಿ ಅಂತ ಏನು ಮಾಡ್ತೀರಿ ಸರ್, ಅಲ್ಲಿ ಹೊಡ್ಕೊಂಡಾಗ ಏನು ಮಾಡ್ತೀರಾ, ನಾನು ಕಟ್ತೀನಿ ಅಂದರೆ ಇಲ್ಲಿ ಬರ್ರಿ, ನಾನು ಶಿವಮೊಗ್ಗ ಬಂದಮೇಲೆ ನಾನು ತೋರಿಸ್ತೀನಿ ಯಾರು ಅಂತ, ಕಸಾಯಕಾಯಿ ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಹಸುಗಳು ಕಸಾಯ ಅದ್ರ ದುಡ್ಡು ಮುರ್ಕೊಂಡು ನಿಮಗೆ ಕೊಡ್ತೀವಿ ಬರ್ರಿ, ಅದೆಷ್ಟಿದೆ ಎಲ್ಲ ಇದ್ರದ್ದೆಲ್ಲ ಕಟ್ ಮಾಡಿ ಕೊಡ್ತೀನಿ ನಿಮಗೆ. ಇದು ಹೋರಿ ಬೇರೆ ಹಾಕೊಂಡು ಬಂದಿದೆ ಸರ್. ಒಂದು ಹಸು ಸಾಯ್ತು ಅಂತ ಎಲ್ಲರೂ ಕೇಳ್ತಿಲ್ಲ, ಅದ್ರ ಮೇಲೆ ಲೋನ್ ನಾನು ನಿನಗೆ ಇನ್ಸೂರೆನ್ಸ್ ಮಾಡೋದು, ನೀನು ಸಾಯ್ಬೇಕಿತ್ತು, ಹಸು ಯಾಕೆ ಸಾಯ್ತು ಅಂತ ಕೇಳ್ತಾನೆ ಸರ್ ಹನುಮಂತಪ್ಪ. ನಾನು ಹಿಂಗೆಲ್ಲ ಮಾತಾಡಬೇಡ ಸರ್ ಅಂತ, ಹಿಂಗೆಲ್ಲ ಮಾತಾಡ್ಬಿಡ್ರಿ ಅಂದರೆ ನಾನು ಕೊಟ್ಟರೆ ನಾನು ಸಾಯ್ಬೇಕು, ಹಂಗಾರೆ ನೀನು ಸಾಯ್ಬೇಕು, ನೀನು ಸತ್ತೆ ಅಂತ ನಾನು ಸಾಯ್ಬೇಕಂತ ಕೇಳ್ತಾನೆ ಸರ್. ಬೆಳಗ್ಗೆ ನಮ್ಮ ಬ್ರದರ್ ಇದ್ರು ಕೇಳಿ ಸರ್, ಅದಕ್ಕೆ ಏನಾಗತ್ತೆ ನೋಡೋಣ ಬರೀ ಸರ್ ಅಂತ. ಅವರೇ ಹಸುಗಳು ಬಿಚ್ಕೊಂಡು ಬಂದಿದ್ದಾರೆ ಸರ್. 2 ಇಲ್ಲಿಗೆ ಬಂದಾಗ ಫೈನಾನ್ಸ್ ಅವ್ರು ಏನು ಮಾಡ್ಯಾರೆ? ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಫೋನ್ ಮಾಡ್ತಾನೆ, ಅವ್ನು ಬಂದ ಸರ್, ಸಿಟಿ ಗೌಪಿ ಸರ್ಕಲ್ ತನಕ ಬಂದಿದ್ದಾನೆ ಮ್ಯಾನೇಜರ್ ಹನುಮಂತಪ್ಪ. ನಾನು ಅಲ್ಲಿ ಬಂದ ಮೇಲೆ ಬರ್ತಾ ಇಲ್ಲ ಸರ್. ಫೋನ್ ಮಾಡ್ತೀನಿ, ನಟರಿ ಚಾಪಲ್ಲು ಸ್ವಿಚ್ ಆಫ್ ಮಾಡಿದ್ದೇನೆ. ಇನ್ನೊಬ್ಬ ಕಾರ್ತಿಕನ ಅವ್ನು ಭಾಳ ಮಾತಾಡ್ದ ಸರ್ ಫಸ್ಟಿಗೆ ಮೊನ್ನೆಯಿಂದ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಹುಡುಗರು ಕರ್ಕೊಂಬರ್ತೀನಿ, ಬ್ಯಾಂಕ್ ಮ್ಯಾನೇಜರ್ ಬರ್ತಾನೆ, ಅವ್ನು ಯಾರು ಸಿಡಿ ಇವನೇ ಬರ್ತೀನಿ, ಅಲ್ಲಿಂದ ಕರ್ಸ್ತೀನಿ, ಇಲ್ಲಿಂದ ಕಳಿಸ್ತೀರಿ ಸರ್, ಕಟ್ತೀನಿ ಅಂತ. 1 ತಿಂಗಳು ಕಟ್ಟಿಲ್ಲ ನಾನು ಕೇಳ್ತಾ ಇಲ್ಲ. ಅದಕ್ಕೆ ಹಸುಗಳು ಹಾಕೊಂಬಂದಿದ್ದ. ಹಸುಗಳು ತಂದು ಏನು ಮಾಡ್ತೀವಿ ಸರ್, ಹುಲ್ಲೆಲ್ಲ ಮೇವೆಲ್ಲ ಬೇಕಲ್ಲ ಅಂದರೆ ನಾನು ಏನಾರು ಮಾಡ್ತೀನಿ, ಕಸಾನೆ ಕಾಯಿ ಕೊಡ್ತೀನಿ ಶಿವಮೊಗ್ಗದಲ್ಲಿ, ಸಾವಿರ ಕರ್ಸ್ಕೊಡ್ತೀನಿ ಅಂತ. ಇದು ಮಾತು ಹೇಳಿದ್ದು ನಿಜ. ಬೇಕಾದ್ರೆ ಸಿದ್ಲಿಪುರದಲ್ಲಿ CC ಕ್ಯಾಮ್ರಾ ಇದೆ, ತಕ್ಷಣ ರೆಕಾರ್ಡ್ ಮಾಡಲಿ ಬೇಕಾದ್ರೆ. ಇವ್ರು ಈ ದೌರ್ಜನ್ಯನ ನೀವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೈತರ ಮೇಲೆ ಆಗ್ತಾ ಇರೋದು ಈ ದೌರ್ಜನ್ಯ ಸರ್. ಕೊಡಲೇಬಾರ್ದು ಲೋನ್ಗಳು ಅಂತ ಕೊಡಲಿ, ಬಟ್ ಈಗ ಟೈಮ್ ಇರ್ಬೇಕು ಸರ್. ಅದಕ್ಕೆ ಏನು ಬಂದು ನೋಡಿ ಸರ್, ಈ ಕಾಲರೆಲ್ಲ ಹಿಡಿದು ಗುಂಜಾಡಿದೆ ಸರ್ಕಲಲ್ಲಿ, ಮೇನ್ ಸರ್ಕಲಲ್ಲಿ. ಇಲ್ಲ ಸರ್, ಇಲ್ಲ ದೇವ್ರಿದೆ. ನಾವು ಹೊಡಿಲಿಲ್ಲ ಸರ್ ಅವರು, ನಾವೇನೋ ಪಾಪ ಅವರು ದೊಡ್ಡವರಲ್ಲ ಸರ್, ಅಧಿಕಾರದಲ್ಲೇ ಸರ್ ಅಂತ ನಾವು ಹೊಡಿಲ್ಲ. ನಾವು ರೈತ ಸರ್. ಹಿಂಗೆ ಹೇಳಿದ್ರೆ ಭಾರಿ ದೌರ್ಜನ್ಯ ಮಾಡೋದು ಸರ್ ಅವ್ರಿಗೆ ಅಷ್ಟೇ. ಅಂದರೆ ಒಟ್ಟು ಎಷ್ಟು, ಒಂದು 15 ದಿವಸ ಲೇಟ್ ಆಗಿತ್ತಾ? ಎಷ್ಟು ದಿವಸ ಲೇಟ್ ಆಗಿದೆ ಸರ್? 15 ದಿವಸ ಅಷ್ಟೇ. ಇನ್ನು 4-5 ಇನ್ನೊಂದು 2-3 ಸಲ ಕಟ್ತಿದ್ದೆ ಅಮೌಂಟು. ನಾಳೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕೇಳಿದೆ ಸರ್. ಬೆಳಗ್ಗೆ ಬಂದು ಅವ್ನು ಯಾರೋ ಇನ್ನೊಬ್ಬ ಬಂದೆ ಸರ್, ಅವ್ರು ಹನುಮಂತಪ್ಪನ ಜೊತೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ. ಹಸುಗಳು ಇಟ್ಕೊಳ್ರಿ, ಏನು ಮಕ ನೋಡ್ತೀರಿ ಅಂತ ಅವನೇ ಉದ್ದಮ್ಮಾಗಿ ಇಬ್ಬರು ಬಿಚ್ಕೊಂಡು, ನಮ್ಗೆ ಯಾವ್ದಾದ್ರು ಬಂದು ಎತ್ತು ಬಿಚ್ಕೊಡ್ರಿ, ಆ ದುಡ್ಡಿಗೆ ಜಮಾ ಮಾಡ್ಬಿಡೋಣ, ಕಸಾಯ ಕಾಯಿನಿ ಕೊಟ್ಟು ಅಂತ. ಹಂಗೆಲ್ಲ ಮಾಡಬೇಡಿ, ನಾವು ಅದರಲ್ಲೇ ಜೀವನ ಮಾಡೋದು ಕೇಳಿಲ್ಲ ಸರ್. ಕರ್ಕೊಂಬಂದು ಇಲ್ಲಿ ತನಕ ಬಂದಿದ್ದಾರೆ ಸರ್. ಬಂದು ಎಲ್ಲೂ ಸಿಗ್ತಾಯಿಲ್ಲ. ನಟರಿ ಚಪ್ಪಲ್ ಮಾಡಿದ್ದಾನೆ ಸರ್ ಫೋನ್.
ನೀವು ಇದ್ರ ಬಗ್ಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ? ಅದೇ ಸರ್, ಹಿಂಗೆಲ್ಲ ಲೋನ್ ಹಸುಗಳ ಮೇಲೆ ಅಂತ ಕೊಟ್ಟರೆ ಹಸುಗಳ ಮೇಲೆ ಲೋನ್ ಮಾಡ್ಬೇಕು ಸರ್. ಕೊಟ್ಟರೆ ಹಸುಗಳ ಮೇಲೆ ಲೋನ್ ಮಾಡಿ ಕೊಟ್ಬಿಡಲಿ. ಇಲ್ಲ ಅವ್ರ ಮನುಷ್ಯನ ಮೇಲೆ ಅಂದರೆ ಮನುಷ್ಯನಿಗೆ ಕರೆಕ್ಟಾಗಿ ಹೇಳ್ಬೇಕು ಸರ್. ನಾವೆಲ್ಲ ಎಜುಕೇಟೆಡ್ ಅಲ್ಲ ಸರ್, ಅನ್ಎಜುಕೇಟೆಡ್ ರೈತರು. ನಾವು ಹುಟ್ಟ ಮರಗಳಿಂದ ನಾವು ಹೋರಿಗಳು ಪ್ರಾಣಿಗಳ ಮೇಲೆ ಭಾರಿ ಪ್ರೀತಿ ಮಾಡ್ಕೊಂಡು ಸಾಕಿದ್ದರು. ಅಂಥ ಹಸುಗಳಿಗೆಲ್ಲ ಹೊಡೆದು ಕಾಲಿಗೆ ಆಟದಿಂದ ಗುಂಜಿ ಎಳ್ದು ಹಾಕೊಂಬಂದಿದ್ದಾನೆ ಸರ್. ಓಕೆ, ನಿಮ್ಮ ಹೆಸರು ಹೇಳಿ? ಭರತ್ ಅಂತ, ಸಿದ್ಲಿಪುರ. ಒಟ್ಟಾರೆ ಹೇಳೋದಾದ್ರೆ ರೈತ ಮುಖಂಡರು ಕೂಡ ಹೇಳೋದು ಏನಂತ ಹೇಳಿದ್ರೆ, ತನ್ನದೇ ಆದ ಒಂದಷ್ಟು ಕಾನೂನು ವ್ಯವಸ್ಥೆ ಇರ್ತದೆ. ಸರ್ಕಾರ ನಮ್ಮ ಪರವಾಗಿದ್ರೂ ಕೂಡ ಏನು ಈ ಫೈನಾನ್ಸ್ನವರಿದ್ದಾರೆ ಅದನ್ನು ಕಾನೂನನ್ನು ಮೀರಿ ಮುಂದೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಹೇಳ್ತಾರೆ. ಈ ವಿಚಾರವಾಗಿ ಮತ್ತೊಂದಷ್ಟು ಜನರ ಹತ್ರ ಮಾತಾಡ್ಸೋಣಂತೆ. ಸರ್, ಈಗ ತಾವೇನಂತ ಹೇಳಿಕೆ ಅಂದರೆ ಸರ್ಕಾರ ಒಂದು ಚೌಕಟ್ಟನ್ನು ನಿರ್ಮಿಸಿದೆ, ಆ ಚೌಕಟ್ಟನ್ನು ಮೀರಿ ನೀವು ಮುಂದೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೇಳಿದ್ರು ಕೂಡ ಇವತ್ತು ಮತ್ತೆ ಈ ಥರದ ಕ್ರಮ ಜರುಗಿರೋದು ನೀವು ಯಾವ ಥರದಲ್ಲಿ ಖಂಡಿಸ್ತೀರಾ? ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೊಗೊಂಡಿಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದೆ. ಯಾಕೆ ಫೈನಾನ್ಸ್ನವರಾಗಲಿ ಬ್ಯಾಂಕ್ನವರಾಗಲಿ ರೈತರ ಮನೆ ತ ಹೋಗಿ ವಸೂಲಿ ಮಾಡೋವಂಥ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋಂಥ ಕ್ರಮ ಮಾಡಬೇಕು. ಅವರು ರೈತರ ಮೇಲೆ ಕೇಸ್ ಹಾಕ್ಬೋದು, ಸಾಲ ಕಟ್ಟೋದು ಬೇಡ ತಡೆ ಹಿಡ್ದೀನಿ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಿದ್ದಾರೆ. ಇವತ್ತು ಆ ಕೆಲಸ ನಾವು ಮಾಡ್ತೀವಿ, ಬ್ಯಾಂಕ್ನವ್ರಿಗೆ ಕಟ್ಟಾಕೋಂಥ ಕೆಲಸ ನಾವು ಮಾಡ್ತೀವಿ ಇವತ್ತು. ಯಾಕೆಂದರೆ ಇಷ್ಟು EMI ಕಟ್ಟಿ ಇನ್ನು ಒಂದು ವಾರ ಆಗಿದೆ ಅಷ್ಟೇ. ಒಂದು ವಾರ ಡ್ಯೂ ಆಗಿರೋದಕ್ಕೆ ಇವ್ರು ಹಿಡ್ಕೊಂಬಂದಿದ್ದಾರೆ. ಸಾವಿರಾರು ಕೋಟಿ ತೊಗೊಂಡು ಹೋದವ್ರಿಗೆ ಹಿಡ್ಕೊಂಬರೋಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತೊಗೊತಿಲ್ಲ. ಇಲ್ಲೇನೋ ಆಕಳಿಗೆ, ಅಂಗಡಿಗೆ, ಸಣ್ಣ ಪುಟ್ಟ ಕೈಗಾರಿಕೆ ಕೆಲಸ ಕೊಟ್ಟವರಿಗೆ, ಕಟ್ ಪ್ಯಾಕೆಟ್ ಮಾಡಿದವರಿಗೆ ತೊಗೊಂಡೋಗಿ ಜೈಲಿಗೆ ಹಾಕೋದು, ಜಪ್ತಿ ಮಾಡೋದು. ಇವತ್ತು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಏನಾದ್ರು ಫೈನಾನ್ಸ್ನವರು ಆಟೋದಾಗೆ ತೊಗೊಂಡೋಗ ರೈತನ ಮನೆ ಆಕಳು ಬಿಡಲಿಲ್ಲ ಅಂದರೆ ಇಲ್ಲಿ ಒಬ್ಬನೂ ಕೂಡ ಇರಬಾರ್ದು. ಆ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ. ಈಗ ಇವತ್ತೇನಿದ್ರು ತಕ್ಷಣ ನಾವು ತೊಗೊಂಡೋಗಿ ಆಟೋ ತೊಗೊಂಡೋಗ ರೈತನ ಮನೆಗೆ ಬಿಟ್ಟು ತಪ್ಪಾತು ಅಂತ ಕೇಳಿ ಬರಬೇಕು. ಅಲ್ಲಿ ತನಕ ನಾವು ಬಿಡೋದಿಲ್ಲ, ಹೊರಟ ಮುಂದೆ ಲಿಖಿತ ರೂಪದಲ್ಲಿ ತಪ್ಪು ಕೇಳ್ಕೋಬೇಕು. ಹೌದು, ಕ್ಷಮೆ ಕೇಳ್ಬೇಕು ರೈತನ ಹತ್ರ. ಅನ್ನ ಹಾಕೋ ರೈತನ ಮನೆಗೆ ಹೋಗಿ ಹಸುಗಳ್ನ ಹಿಡ್ಕೊಂಬರ್ತಾನೆ ಅಂದರೆ ಇವ್ರು ಯಾವ ರೀತಿ ಫೈನಾನ್ಸ್ನವ್ರು ಇವರು? ಈಗ ನಾವೇನಿಲ್ಲ, ಈಗ ಪೊಲೀಸ್ ಗಿಲೀಸ್ ಎಲ್ಲ ಬರಲಿ, ಯಾರೇ ಬರಲಿ, ಅವ್ನು ತೊಗೊಂಡೋಗಿ ಆಟೋದ ತೊಗೊಂಡೋಗಿ ರೈತನ ಮನೆ ಬಿಟ್ಟು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇವ್ನು ಫೈನಾನ್ಸ್ ಹೆಂಗೆ ಓಪನ್ ಮಾಡ್ತಾನೆ ನಾಳಿಂದ ನಾವು ನೋಡ್ತೀವಿ. ಅಂದರೆ ಈಗ ನೀವು ಇಲ್ಲಿ ಬಂದಾಗ ಅವ್ರು ಬಾಗ್ಲಾಕೊಂಡು ಓಡೋಗ್ಯಾರ, ಇದಕ್ಕೆ ಏನಂತ ಹೇಳ್ತೀರಾ ನೀವು? ಈಗ ನೋಡಿರಿ, ಅವ್ರದ್ದು ನಾವು ಉತ್ತರ ಕೊಡೋದೇ ಬೇಡ, ಅವರೇ ಹೇಳ್ತಾ ಇದಾರಲ್ಲ. ಕಳ್ಳರಾಗಿದ್ದರೆ ಓಡೋಗಿದ್ದಾರೆ. ಅವ್ರು ಸಭೆಗೆ ಕರೆಕ್ಟ್ ಇದ್ದಿದ್ರೆ ಇಲ್ಲಿ ಹಾಕಿರ್ತಿದ್ರು. ಯಾರು ಕೇಸ್ ವರ್ಕರು ಇಲ್ಲ, ಇಲ್ಲಿ ಮ್ಯಾನೇಜರ್ ಇಲ್ಲ, ಫೀಲ್ಡ್ ಆಫೀಸರ್ ಹೋಗಿದ್ದಾನೆ. ಒಳಗೆ ಲೈಟ್ ಎಲ್ಲ ಉರಿತಾ ಇದ್ದಾವೆ, ಬಾಗ್ಲಾಕೊಂಡು ಹೋಗಿದ್ದಾರೆ. ಈಗ ಅದನ್ನ ಲಾಕ್ ಮಾಡ್ತೀವಿ ಪೊಲೀಸ್ ಕರ್ಸ್, ನಾವೇ ಬೀಗ ಹಾಕ್ತೀವಿ. ಒಟ್ಟಾರೆ ವೀಕ್ಷಕರೇ, ಏನು ಹೇಳೋದು ಅಂತ ಹೇಳಿದ್ರೆ, ಏನು ಅವ್ರು ನಮ್ಮ ಮೇಲೆ ಕ್ರಮ ತಗೊಳ್ತಾರೆ, ಅದಕ್ಕಿಂತ ಮುಖ್ಯವಾಗಿ ನಾವೇ ಅವ್ರ ವಿರುದ್ಧ ಕ್ರಮ ತಗೊಳ್ತೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಕಡೆಗೆ ಯಾವ ಥರದ ಕ್ರಮ ತಗೊಳ್ಳುತ್ತೆ, ರೈತರಿಗೆ, ನೊಂದ ರೈತರಿಗೆ ಯಾವ ಥರದಲ್ಲಿ ನ್ಯಾಯ ಕೊಡಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.